ಆನೇಕಲ್ ತಾಲೂಕಿನ ಕಸಬಾ ಹೋಬಳಿಯ ಬ್ಯಾಗಡದೇನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಹಾಗೂ ಶ್ರೀ ಬಸವೇಶ್ವರ ಜಯಂತಿ ಮತ್ತು ಗುರುವಂದನಾ ಕಾರ್ಯಕ್ರಮವು ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಪೂರ್ಣ ಕುಂಭಗಳೊಂದಿಗೆ ಸ್ವಾಮೀಜಿಗಳಿಗೆ ಭವ್ಯ ಸ್ವಾಗತ ಕೋರಲಾಯಿತು. ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳಿಗೆ ಮತ್ತು ಗಣ್ಯರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಹಿಸಿದ್ರು. ಇನ್ನು ವೇದಿಕೆ ಕಾರ್ಯಕ್ರಮವನ್ನು ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಮುನಿರೆಡ್ಡಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರು, ಶಾಸಕರಾದ ಬಿ ಶಿವಣ್ಣರವರು, ಶ್ರೀ ಮೃತ್ಯುಂಜಯ ಸ್ವಾಮಿಗಳು ಮತ್ತು ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಮತ್ತು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಮಹತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆ.ವಿ. ನಾಗರಾಜ ಮೂರ್ತಿ ಸೇರಿದಂತೆ ಬ್ಯಾಗಡದೇನಹಳ್ಳಿ ಗ್ರಾಮದ ಹಿರಿಯರು, ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದರು.
ಕರಿಗೆ ಶರಣ ಬಂಧುಗಳಿಗೆಲ್ಲ ಶರಣಾರ್ಥಿ. ಶರಣ ಬಂಧುಗಳೇ, ವಿಶ್ವದಲ್ಲಿಯೇ ಪರಮ ಪಾವನ ಪವಿತ್ರ ಪುಣ್ಯ ಭೂಮಿ ನಮ್ಮ ಭರತ ಭೂಮಿ. ಉನ್ನತವಾದ ಗಿರಿಶಿಖರಗಳಿಂದ, ದುಮ್ಮಿಕ್ಕಿ ಹರಿಯುವ ಜಲಪಾತಗಳಿಂದ, ಗಗನಚುಂಬಿ ವೃಕ್ಷಗಳಿಂದ, ಸದಾ ತುಂಬಿ ಹರಿಯುವ ನದಿಗಳೆಲ್ಲ ನಮಗೆ ಪಾವನ ತೀರ್ಥ, ನಡೆಯುವ ಮಣ್ಣೆಲ್ಲ ನಮಗೆ ಪುಣ್ಯಕ್ಷೇತ್ರ. ಇಂತಹ ಪುಣ್ಯಭೂಮಿಯಲ್ಲಿ ಉತ್ತರದ ಹಿಮಾಲಯ ಭಾರತ ಮಾತೆಗೆ ತೊಡಿಸಿದ ಬೆಳ್ಳಿಯ ಕಿರೀಟದಂತೆ ಶೋಭಾಯಮಾನವಾಗಿದೆ. ದಕ್ಷಿಣದಲ್ಲಿ ಕನ್ಯಾಕುಮಾರಿಯಲ್ಲಿ ಭಾರತ ಮಾತೆಯ ಪವಿತ್ರ ಪಾದಗಳನ್ನು ನಿತ್ಯ ನಿರಂತರ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಈ ಭಾರತ ಮಾತೆಯ ಪಾದಗಳನ್ನು ತೊಳಿತಾ ಇದೆ. ನಮ್ಮ ಮಾತೆಯ ಪೂಜೆಗೆ ಇಟ್ಟ ತೆಂಗಿನಕಾಯಿಯ ಹಾಗೆ ಶೋಭಾಯಮಾನವಾಗಿದೆ ಶ್ರೀಲಂಕಾ. ಇಂತಹ ಪುಣ್ಯಭೂಮಿಯಲ್ಲಿ ಅನೇಕ ಸಂತರು, ಶರಣರು, ದಾರ್ಶನಿಕರು, ತತ್ವಜ್ಞಾನಿಗಳು, ಮಹಾನ್ ತಪಸ್ವಿಗಳು, ಮಹಾನ್ ಯೋಗಿಗಳು, ಮಹಾನ್ ಸಾಧಕರು ಆಗಿ ಹೋಗಿದ್ದಾರೆ. ಇದಕ್ಕಾಗಿಯೇ ನಮ್ಮ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ, ವಿಶ್ವಕವಿ ಕುವೆಂಪುರವರು ನಮ್ಮ ನಾಡಗೀತೆಯ ಸಾಲುಗಳಲ್ಲಿ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಎನ್ನುವ ನಾಡಗೀತೆಯ ಸಾಲುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಭಾರತ ಮಾತೆಯ ಸುಪುತ್ರಿ ನಮ್ಮ ತಾಯಿ ಕನ್ನಡ ಮಾತೆ. ಚಪ್ಪಾಳೆ ತಟ್ಟಬಹುದು ಅಂದ್ಕೊಂಡಿದ್ದೀನಿ. ನಮ್ಮ ಕನ್ನಡ ನಾಡು ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ಶಿಲ್ಪ, ಜಾನಪದ, ಕಾಡು, ಕಡಲು, ಬೆಳದಿಂಗಳಿಂದ ಶ್ರೀಮಂತವಾಗಿದೆ. ಕರ್ನಾಟಕಕ್ಕೊಂದು ಘನ ಪರಂಪರೆ, ಇತಿಹಾಸವಿದೆ. ಇದು ಸಂತ ಶರಣರ ನಾಡಾಗಿದ್ದ ಹಾಗೆ ತ್ಯಾಗ ಜೀವಿಗಳ ವೀರರ ಪುಣ್ಯಭೂಮಿಯೂ ಹೌದು. ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿ ಇಲ್ಲೇ ಹರಿಯುವ ನದಿಗಳ ನೀರನ್ನು ಕುಡಿದು, ಹಕ್ಕಿಗಳ ಚಿಲಿಪಿಲಿಯನ್ನಾಲಿಸಿ, ಸುಂದರ ಅವೆ ನೀಟಿ ಬದುಕು ಕಟ್ಟಿಕೊಂಡಿರುವ ನಾವೆಲ್ಲ ಹೆಮ್ಮೆಯಿಂದ ಹೇಳಬಹುದು, ಕನ್ನಡಿಗರೆಂದು, ಭಾರತೀಯರೆಂದು. ಚಪ್ಪಾಳೆ ತಟ್ಟಿ, ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ. ಮನುಜ ಕುಲಂ ತಾನೊಂದೇ ಒಲಂ ಎಂದು ಹೇಳಿದ ಪಂಪನ, ದಯವೇ ಧರ್ಮದ ಮೂಲ, ಕಾಯಕವೇ ಕೈಲಾಸ ಎಂದು ಹೇಳಿದ ಅಣ್ಣ ಬಸವಣ್ಣನವರ, ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯದ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೇ ಮಾನಿಸರ್. ಅಂತಹ ಮಾನಿಸರಾಗಿ ಪುಟ್ಟದಿರೆ ಮೇಣ್ ಕೋಗಿಲೆಯಾಗಿಯೂ ಮರಿದುಂಬಿಯಾಗಿಯೂ ಪುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ಅಂತಾನೆ. ಅಂದ್ರೆ ಈ ನಮ್ಮ ಕರ್ನಾಟಕದಲ್ಲಿ ಒಂದು ಕೋಗಿಲೆಯೋ ಮರಿದುಂಬಿಯಾಗಿಯೋ ಹುಟ್ಟಿದರೆ ಜನ್ಮ ಸಾರ್ಥಕ ಅಂತಾನೆ. ನಾವು ಕೋಗಿಲೆಯೂ ಅಲ್ಲ, ಮರಿದುಂಬಿಗಳೂ ಅಲ್ಲ, ನಾವು ನೆಲೆಸಿರ್ತಕ್ಕಂತಹ ಸಿದ್ಧಗಂಗಾ ಶ್ರೀಗಳವರ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸಿದ್ಧಗಂಗಾ ಶ್ರೀಗಳ ಈಗಿನ ಪ್ರಸ್ತುತ ಶ್ರೀಗಳಾಗಿರ್ತಕ್ಕಂತಹ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಮತ್ತು ಹಿರಿಯರಾಗಿರ್ತಕ್ಕಂತಹ ಮತ್ತು ಬೇಲಿ ಮಠದ ಅಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ಇವತ್ತಿನ ಶರಣ ಪರಂಪರೆಯನ್ನು ಜಗತ್ತಿಗೆ ಅಥವಾ ನಮ್ಮ ಕರ್ನಾಟಕಕ್ಕೆ ಪಸರಿಸುವುದು ನಿರತರಾಗಿರ್ತಕ್ಕಂಥ ಬೇಲಿ ಮಠದ ಶ್ರೀ ಶಿವರುದ್ರ ಸ್ವಾಮೀಜಿ ಅವರನ್ನು ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಮತ್ತು ನಮ್ಮ ಮರಳೇಗವಿ ಮಠದ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮೃತ್ಯುಂಜಯ ಸ್ವಾಮೀಜಿಯವರು ಅವರ ಮರಳವಾಡಿ ಕನಕಪುರ ತಾಲೂಕು ಅವರ ಒಂದು ಪಾದಾರವೊಂದಿಗೆ ಸ್ಮರಿಸುತ್ತಾರೆ. ಬೇಲಿ ಮಠದ ಪೂಜ್ಯರಾಗಿರ್ತಕ್ಕಂಥ ಶಿವರುದ್ರ ಮಹಾಸ್ವಾಮೀಜಿಗಳವರು, ಅವರ ಮಾತು ಅಂತ ಅಂದರೆ ಜೇನಿನ ತುಪ್ಪ ಇದ್ದಾಗೆ, ಎಷ್ಟು ಸವಿದ್ರೂ ಕೂಡ ಸವಿತಾ ಇರ್ಬೋದು. ಹಾಗೆಯೇ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಅಪಾರವಾದಂಥ, ಚಿಕ್ಕ ವಯಸ್ಸಿಗೆ ಅಪಾರವಾದಂಥ ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂಥವರು ಸಿದ್ಧಗಂಗಾ ಮಠದ ಪೂಜ್ಯರಾಗಿರ್ತಕ್ಕಂಥ ಶಿವಸಿದ್ದೇಶ್ವರ ಸ್ವಾಮೀಜಿಗಳವರು. ಇಂಥ ಮಹಾಮಹಿಮರ ಸಮ್ಮುಖದಲ್ಲಿ ಇವತ್ತು ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರು, ಮೃತ್ಯುಂಜಯ ಮಹಾಸ್ವಾಮೀಜಿಗಳವರು, ಹಾಗೆಯೇ ರಾಜಾಪುರ ಸಂಸ್ಥಾನದ ರಾಜೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು, ಶಿವಾನಂದ ಮಹಾಸ್ವಾಮೀಜಿಗಳವರು ಮತ್ತು ಮಹಂತಲಿಂಗ ಮಹಾಸ್ವಾಮೀಜಿಗಳವರು
ಮತ್ತು ಮರಳವಾಡಿಯ ಪೂಜ್ಯರು ಇವರೆಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇಂಥ ಮಹಾಮಹಿಮರ ಮುಂದೆ ನಾನು ಉಪನ್ಯಾಸ ಮಾಡೋದು ಅಂತ ಅಂದರೆ ಅದು ನಿಜವಾಗ್ಲೂ ಕೂಡ ವ್ಯರ್ಥ ಪ್ರಯತ್ನ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಜವಾಗ್ಲೂ ಕೂಡ ನೀವು ಕೇಳಬೇಕಾಗಿರೋ ಕೃಪೆಗೋಸ್ಕರ ಇವತ್ತು ನಿಜವಾಗ್ಲೂ ಕೂಡ ಅವರೆಲ್ಲರೂ ಇಲ್ಲಿ ಆಗಮಿಸಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆತ್ಮೀಯರೇ, ಆದರೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳೋದಿಕ್ಕೆ ಸತ್ಯ. ಈ ಊರಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮೀಜಿ, ಮಲ್ಲಿಕಾರ್ಜುನ ದೇವರು, ನಾವೇನು ಹೇಳ್ತೀವಿ, ಅಕ್ಕ ಮಹಾದೇವಿ ಶ್ರೀಶೈಲದಕ್ಕೆ ಹೋಗುವಾಗಲಿ, ಶ್ರೀಶೈಲದಿಂದ ಬರುವಾಗಲಿ, ಕಲ್ಯಾಣಕ್ಕೆ ಬಂದಾಗಲಿ ಎಲ್ಲ ಸಂದರ್ಭದಲ್ಲಿ ಕೂಡ ಮಲ್ಲಿಕಾರ್ಜುನನನ್ನೇ ಅರಸುತ್ತಾ ಬಂದು ನಾವಿವತ್ತು ನಮ್ಮ ಪುಣ್ಯ ಅಂತ ಅಂದರೆ ಅಂತಹ ಅಕ್ಕ ಮಹಾದೇವಿ ಎಲ್ಲೆಡೆ ನನ್ನ ಮಲ್ಲಿಕಾರ್ಜುನ ನೀವು ಕಾಣಿರೆ ಅಂತ ಶ್ರೀಶೈಲದ ಪಕ್ಕದ ಕಾಡುಗಳಲ್ಲೆಲ್ಲ ಗಿಡ ಮರ ಪಕ್ಷಿ ಪ್ರಾಣಿಗಳನ್ನ ಕೇಳ್ತಿದ್ರು. ಆದರೆ ನಿಮ್ಮ ಪುಣ್ಯ ಶ್ರೀಶೈಲದ ಆ ಮಲ್ಲಿಕಾರ್ಜುನ ಬ್ಯಾಗಡದೇವನ ಹಳ್ಳಿಯಲ್ಲೇ ನೆಲೆಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ನಿಜವಾಗ್ಲೂ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ಇವತ್ತು ನಾವು ಪೌರಾಣಿಕವಾಗಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಅನೇಕ ಕಥೆಗಳನ್ನು, ದಂತಕಥೆಗಳನ್ನು ಕೇಳಿರ್ತೀವಿ. ಅದೇ ರೀತಿಯಾಗಿ ಅತ್ಯಂತ ವೈಚಾರಿಕ ಪ್ರಸ್ತುತಿಯಾಗಿರ್ತಕ್ಕಂಥ ವಚನ ಸಾಹಿತ್ಯದಲ್ಲಿ ಮಲ್ಲಿಕಾರ್ಜುನ ದೇವರ ಪ್ರಸ್ತಾಪವನ್ನ ಕೇವಲ ಅಕ್ಕ ಮಹಾದೇವಿಯ ಮಾತ್ರ ಅಲ್ಲ, ನಾವು ಶಿವಪೂಜಾ ನಿಷ್ಠರಾಗಿರುವಂತಹ ನಿರಂಜನ ಪ್ರಭು ಸ್ವರೂಪಿ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಯವರಲ್ಲಿ ಭಕ್ತಿಯ ನಮಸ್ಕಾರ ಸಮರ್ಪಿಸಿ, ನಮ್ಮೆಲ್ಲರ ಮಾರ್ಗದರ್ಶಕರು, ಸರಸ್ವತಿ ಪುತ್ರರು, ವಾಗ್ಮಿಗಳಾಗಿರುವಂತಹ ಬೇಲಿಮಠದ ಪ್ರಭುಪೂಜರಂತಹ ನಿರಂಜನ ಪ್ರಭು ಸ್ವರೂಪಿ ಶ್ರೀ ಶಿವರುದ್ರ ಮಹಾಸ್ವಾಮಿ ಭಕ್ತಿಯ ನಮನವನ್ನು ಸಮರ್ಪಿಸಿ, ವೇದಿಕೆಯಲ್ಲಿ ಆಸೆಯಾಗಿರುವಂತಹ ಮಳವಾಡಿ ಮಠದ ಪ್ರಭುಪೂಜರಲ್ಲಿ, ಕುಂಬಳಾಪುರ ಮಠದ ಪ್ರಭುಪೂಜರಲ್ಲಿ, ನಾಗಸನ ಮಠದ ಪ್ರಭುಪೂಜರಲ್ಲಿ, ಬೆಳ್ಳಾವಿ ಮಠದ ಪ್ರಭುಪೂಜರಲ್ಲಿ, ವಿಜಯಪುರ ಮಠದ ಪ್ರಭುಪೂಜರಲ್ಲಿ ಭಕ್ತಿಯ ನಮನವನ್ನು ಸಮರ್ಪಿಸಿ, ಇದೀಗ ತಾನೇ ತಮ್ಮೆಲ್ಲರೂ ಕೂಡ ತಮ್ಮ ಉಪನ್ಯಾಸಗಳಿದ್ದಂತಹ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ KV ನಾಗರಾಜ್ ಮೂರ್ತಿರವರೇ, ವೇದಿಕೆಯಲ್ಲಿ ಆಸೆಯಾಗಿರುವಂತಹ ಧಮಸಂದ್ರ ಜಯಣ್ಣನವರೇ, ಆನೇಕಲ್ ಕಿರಣ್ ಪ್ರಕಾಶ್ ಅವರೇ, ಯಂಗಾರೆಡ್ಡಿರವರೇ, ಭಾರತಪ್ಪನವರೇ, ಹಿನ್ನಕ್ಕಿ ಜಯಣ್ಣನವರೇ, ಆರ್ಗದ್ದೆಯ ನಂಜಪ್ಪನವರೇ, ಮಂಜುಳಾ ನೀಲಕಂಠನವರೇ, ಕುಸ್ಮಾ ನಟರಾಜ್ ಅವರೇ ಹಾಗೂ ನಮ್ಮ ಚಿಕ್ಕರಣ್ಣನವರೇ, ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಸಮಾರಂಭದ ಯಶಸ್ಸಿಗೆ ಕಾರಣೀಭೂತರಾಗಿರುವಂತಹ ಆನೇಕಲ್ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ನಿವೃತ್ತ ಶಿಕ್ಷಕರಾಗಿರುವಂತಹ ಬೆಳವಳ್ಳಿಯ ಶಿವಣ್ಣನವರೇ, ಬಂದಿರುವುದೆಲ್ಲ ಸಮಸ್ತ ಸದ್ಭಕ್ತರಾಗುತ್ತಾ ಇದ್ದಾರೆ. ಹಾಗೆ ನಮ್ಮ ನಾಗರಾಜ್ ಮೂರ್ತಿ ಅವರು ಹೇಳ್ತಿದ್ರು, ದ್ವಾದಶ ಜ್ಯೋತಿರ್ಲಿಂಗಗಳಂತಹ ಮಲ್ಲಿಕಾರ್ಜುನ ಸ್ವಾಮಿ ಸಾಕ್ಷಾತ್ ಬೆಳವಳ್ಳಿಯಲ್ಲಿ ನೆಲೆಸಿದ್ದಾನೆ. ಯಾಕೆಂದ್ರೆ ಆ ದೇವಸ್ಥಾನ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿದೆ. ಈ ಪ್ರಾಂಗಣದಲ್ಲಿ ಜ್ಯೋತಿರ್ಲಿಂಗಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಶಿವಣ್ಣನವರು. ಎಲ್ಲ ಯುವಕರು ಒಟ್ಟಿಗೆ ಕೂಡಿ ಸುಂದರವಾದಂತಹ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಜೊತೆಯಲ್ಲಿ ದ್ವಾದಶ ಜ್ಯೋತಿರ್ಲಿಂಗ, ಗಣಪತಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಅತ್ಯಂತ ಸುಂದರವಾಗಿ ದೇವಸ್ಥಾನ ನಿರ್ಮಾಣವಾಗಿದೆ. ತಾವೆಲ್ಲರೂ ಕೂಡ ತಾಯಂದಿರು ಸಿದ್ಧಗಂಗಾ ಪಟ್ಟಣದ ಪರಮ ಪೂಜ್ಯರನ್ನ ಊರಿನ ರಾಜಿ ಬೀದಿಗಳಲ್ಲಿ ಕುಂಭದೊಂದಿಗೆ ಕಳಿಸೋದಕ್ಕೆ ಎಲ್ಲರೂ ಕೂಡ ಸ್ವಾಗತ ಕೋರಿದೆ. ನಮ್ಮ ನಾಗಸನ ಪರಮ ಪೂಜ್ಯ ಹೇಳ್ತಾ ಇದ್ರು, ಸುಮಾರು ಒಂದು 26 ವರ್ಷಗಳ ಹಿಂದಿನ ಪರಮ ಪೂಜ್ಯರನ್ನ 22 ವರ್ಷಗಳ ಹಿಂದೆ ಸಿದ್ಧಗಂಗಾ ಮಠದ ಪರಮ ಪೂಜ್ಯರನ್ನ ಎಲ್ಲರೂ ಕೂಡ ಇದೇ ರೀತಿ ಸ್ವಾಗತ ಮಾಡಿದ್ರು. ಯಾಕಂದ್ರೆ ಅದನ್ನು ಅವ್ರು ನೆನೆಸ್ಕೊಂಡ್ರು ಅಂತ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀರಾ. ಅದಕ್ಕೆ ಹಿರಿಯರು ಹೇಳ್ತಾರೆ, ಅಸ್ಥಿರಂ ಜೀವಿತ ಮುಲ್ಲೋಕೆ ಅಸ್ಥಿರಂ ಅಂದರೇವನೇ ಅಸ್ಥಿರಂ ಪುತ್ರ ಬಾರಿಷ್ಟ ದಾನ ಧರ್ಮದ ಶ್ರೀಮಂತ. ಮಾಡಿರುವಂತಹ ಒಳ್ಳೆಯ ಕೆಲಸ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ. ಎಷ್ಟೇ ವರ್ಷ ಆದ್ರೂ ಕೂಡ ಆ ಭಗವಂತನ ಆಶೀರ್ವಾದ ಎಲ್ಲರೂ ಕೂಡ ಲಭಿಸುತ್ತೆ. ಅದಕ್ಕೆ ಡಿವಿಜನ್ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯಗೊಳಿಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗುದಂಗ ಮಂಕುತಿಮ್ಮ. ಯಾಕೆಂದ್ರೆ ಎಲ್ಲರೂ ಸದ್ಭಕ್ತರು ಕೂಡ ವಿಶೇಷವಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀರ. ಆ ಭಗವಂತನ
ಸನ್ನಿಧಿಯಲ್ಲಿ ಬಂದು ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಭಗವಂತ ಎಲ್ಲರೂ ಕೂಡ ಒಳ್ಳೆಯ ಆಶೀರ್ವಾದ ಮಾಡ್ತಾನೆ. ಯಾಕೆಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಂಕಟ ಬಂದಾಗ ಮಾತ್ರ ವೆಂಕಟರಮಣ, ಕಷ್ಟ ಬಂದಾಗ ಮಾತ್ರ ದೇವ್ರ ನೆನಪೆ ಬರ್ತಾರೆ ಎಲ್ಲರೂ ಕೂಡ. ಯಾಕೆಂದ್ರೆ ಮನುಷ್ಯನಿಗೆ ಎಲ್ಲ ದೇವ್ರ ನೆನಪನೇ ಬರೋದಿಲ್ಲ. ಕಷ್ಟ ಬಂದೆ ಅಂದ್ರೆ ಮನುಷ್ಯನಿಗೆ ದೇವಸ್ಥಾನ ಮಠ ಮಾನ್ಯಗಳು ಯಾವುದು ಕೂಡ ನೆನಪನೇ ಬರೋದಿಲ್ಲ ಮನುಷ್ಯನಿಗೆ. ಯಾಕೆಂದ್ರೆ ಎಲ್ಲರೂ ಕೂಡ ಸುಸ್ಥಿತವಾಗಿರುತ್ತೆ. ಅದರಿಂದ ಸಂಕಟವನ್ನು ವೆಂಕಟರಮಣ ಅಂತ ಯಾರು ಕೂಡ ಮಾಡ್ಕೋಬಾರ್ದು. ಯಾಕೆಂದ್ರೆ ಪ್ರತಿನಿತ್ಯ ಆ ಭಗವಂತನ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕಾರವನ್ನು ಎಲ್ಲರೂ ಕೂಡ ಮಾಡಬೇಕು. ಹಿರಿಯರು ಹೇಳ್ತಾರೆ, ಸಾಕಷ್ಟು ಭಕ್ತಿಯಿಂದ ಭಗವಂತ ನಮಸ್ಕಾರ ಮಾಡ್ತಾರೆ ಸಾಕು, ಭಗವಂತ ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ಹಿರಿಯರು ಹೇಳ್ತಾರೆ ಬಸವಣ್ಣರು, ನಂಬರು ನಚ್ಚರು ಬರಿದ ಕರೆವರು, ನಂಬಲರಿಯರಿ ಲೋಕದ ಮನಜರು, ನಂಬಿಕರದಡೆ ಓಯನೇ ಶಿವನು, ನಂಬದೆ ನಚ್ಚದ ಬೆರೆತವರ ತೋಕೊಳ್ಳ ದೇವ ಅಂತ. ಭಗವಂತನೆಲ್ಲರೂ ಕೂಡ ನಂಬಿಕೆಯನ್ನ ಇಟ್ಕೋಬೇಕು. ನಂಬಿಕೆಯಿಂದ ಭಗವಂತನಲ್ಲಿ ಭಕ್ತಿಯಿಂದ ನಮಸ್ಕಾರ ಎಲ್ಲರೂ ಕೂಡ ಮಾಡ್ತಾರೆ. ಭಗವಂತನ ಆಶೀರ್ವಾದ ಎಲ್ಲರೂ ಕೂಡ ಲಭಿಸುತ್ತೆ. ಯಾಕೆಂದ್ರೆ ಬ್ಯಾಗಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಸಂಸ್ಕಾರವಂತರಾಗಿ ಬೆಳೆದಿದ್ದಾರೆ. ನಮ್ಮ ಹಿರಿಯರಂತಹ ಬ್ಯಾಗಡದಲ್ಲಿ ಶಿವಣ್ಣನವರು, ನಮ್ಮ ಗುರುದೇವರು ಎಲ್ಲರೂ ಕೂಡ ಒಟ್ಟಿಗೆ ಯುವಕರನ್ನ ಒಗ್ಗೂಡಿಸ್ಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇಲ್ರಿ. ಎಲ್ಲರೂ ಕೂಡ ಭಗವಂತ ಆಯಸ್ಸು, ಆರೋಗ್ಯ, ಸುಖ, ಶಾಂತಿಯನ್ನು ಕೊಟ್ಟು ಕಾಪಾಡಲಿ. ಸಿದ್ದರಾಮಠದ ಅವರ ಪೂಜಾರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರ ಆಶೀರ್ವಾದ ನಮ್ಮನ್ನು ಸದಾ ಇರಲಿ. ಯಾಕೆಂದ್ರೆ ಅವರ ಆಶೀರ್ವಾದ ಇದ್ರೆ ಎಲ್ಲರೂ ಕೂಡ ಸುಶಿತವಾಗಿರ್ತಾರೆ. ಎಲ್ಲರೂ ಕೂಡ ಆರೋಗ್ಯ, ಆಯಸ್ಸನ್ನ ಭಗವಂತ ಜೊತೆಯಲ್ಲಿ ಕೊಟ್ಟು ಕಾಪಾಡ್ತಾರೆ. ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ಯಾಕೆಂದ್ರೆ ವಿಶೇಷವಾಗಿ ಸಿದ್ಧಲಿಂಗ ಮಠದ ಪರಮ ಪೂಜ್ಯರು ತ್ರಿವಿಧ ದಾಸೋಹಿಗಳು. ಯಾಕೆಂದ್ರೆ ಸುಮಾರು 10,000 ಜನ ವಿದ್ಯಾರ್ಥಿಗಳಲ್ಲಿ ಜ್ಞಾನದಾಸೋಹ, ವಿದ್ಯಾದಾಸೋಹ ಮಾಡ್ತಾ ಇದ್ದಾರೆ. ಅಂತ ನಿಟ್ಟಿನಲ್ಲಿ ಅವರ ಆಶೀರ್ವಾದವನ್ನ ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ. ನಂಗೆ ಇನ್ನೊಂದು ನೀರು ತುಂಬಿ ಆಚೆ ಹೋಗುವಾಗ ಈ ದೇವಸ್ಥಾನದ ಮುಂದೆ ನಿಂತು ನಾವು ಬಹಳಷ್ಟು ಸಮಯವನ್ನು ಕಳೆದಿರುತ್ತೇವೆ. ಮತ್ತು ಈ ಒಂದು ಊರಿನಲ್ಲಿ ಬೆಳೆದು ನಾನು ಒಂದು ಭಾರತ ಅರಣ್ಯ ಸೇವೆಗೆ ಸೇರಿ ಸುಮಾರು 38 ವರ್ಷ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು 2008ರಲ್ಲಿ ನಿವೃತ್ತರಾಗಿರುತ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು ಬಹಳಷ್ಟು ಶ್ರಮವನ್ನು ವಹಿಸಿರುತ್ತಾರೆ. ಶಿವಣ್ಣ ಜೊತೆಯಲ್ಲಿ ಸೇರಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿರುವುದರಿಂದ ನಮ್ಮ ಬ್ಯಾಗಡದೇನಹಳ್ಳಿ ಗ್ರಾಮಸ್ಥರಿಗೆ ಬಹಳ ಉತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿರುತ್ತೇನೆ. ಅದಲ್ಲದೆ ನಾನು ಕಾರಣಾಂತರಗಳಿಂದ ನನಗೆ ಒಂದು ಕೋರ್ಟ್ ಕೇಸ್ ಇರುವುದರಿಂದ ನಾನು ಹೊರಡ್ತಾ ಇದ್ದೇನೆ. ಅದರಿಂದ ನಾನು ತಮಗೆ ನನ್ನ ಕ್ಷಮಾಪಣೆಯನ್ನು ನಮ್ಮ ಸಿದ್ಧಗಂಗೆಯಲ್ಲಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಾತಿನ ಸಹಿ ಯಾವುದು ಅಂತ ಹೇಳಿದ್ರೆ, ಸಿಗ್ನೇಚರ್ ಯಾವುದು ಅಂತ ಹೇಳಿದ್ರೆ ಶಿವಸಿದ್ದೇಶ್ವರ ಸ್ವಾಮಿಗಳು. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ತಾವು ಏನು ಆಶೀರ್ವಾದ ಮಾಡಿದ್ದೇವೆ ಅದು ಅಧಿಕೃತವಾಗಿ ನಾನು ಮಾಡಿದ್ದೇನೆ ಅಂತ ಹೇಳಿ ಪರಮ ಪೂಜ್ಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನ ದರ್ಶನ ಮಾಡುವಂತ ಭಾಗ್ಯವನ್ನ ನಿಮ್ಮೆಲ್ಲರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಶಿವಸಿದ್ದೇಶ್ವರ ಸ್ವಾಮಿಗಳು ಅಧಿಕೃತವಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವೀಗಳ ಆಶೀರ್ವಾದ ಅಂತ ಅನ್ನುವುದನ್ನ ನೀವೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ ನಿಮಗೆ ಪರಿಚಯ ಮಾಡಿಕೊಡ್ತಾ, ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮರಳುವಾಡಿಯ ಪರಮ ಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ರಾಜಾಪುರದ ಶ್ರೀಗಳು ಅನಿವಾರ್ಯ ಕಾರಣದಿಂದ ತಮ್ಮ ಆಶೀರ್ವಚನವನ್ನು ನೀಡಿ ಇನ್ನೊಂದು ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ನಮ್ಮ ನಾಗಸಂದ್ರದ ಜಂಗಮ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಗುಮ್ಮಳಾಪುರದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಬೆಳ್ಳಾವಿ ಮಠದ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಿಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಎಷ್ಟು ಜನ ಗುರುಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಮಲ್ಲಿಕಾರ್ಜುನ ದೇವಾಲಯದ ಒಂದು ಜೀರ್ಣೋದ್ಧಾರದ ಸನ್ನಿವೇಶದಲ್ಲಿ ಆ ಮಲ್ಲಿಕಾರ್ಜುನ ಮಹಾ ಪರಶಿವನ ಪಂಚಮುಖಗಳೆಲ್ಲವೂ ಸಹ ಇಲ್ಲಿ ಜಂಗಮ ಸ್ವರೂಪಿಗಳಾಗಿ ಗುರುಗಳ ರೂಪದಲ್ಲಿ ನಿಮಗೆ ವಿಶ್ವರೂಪ ದರ್ಶನವನ್ನು ಮಾಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಸೇರಿದ್ದಾರೆ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕು. ಇಲ್ಲಿ
ನಾಡಿನ ಈ ಇದರ ಸುತ್ತ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಎಲ್ಲರೂ ಬಂದಿದ್ದಾರೆ. ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ವಿಳಂಬ ಆಗಿದೆ, ಬೇಗ ಮುಗಿಸ್ಬೇಕು ಅಂತ ಅನ್ನುವಂಥ ಲೆಕ್ಕದಲ್ಲಿ. ಹೀಗಾಗಿ ಇಲ್ಲಿ ಬಂದಿರೋರೆಲ್ಲ ಹೆಸರನ್ನ ಹೇಳಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಊರೆಲ್ಲ ನೆಂಟರು ಕೇರಿ ಎಲ್ಲವೂ ಬಳಗ, ಧಾರುಣಿಯ ಎನೆಗೆ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ ಅಂತಾನೆ. ಆದ್ರೆ ಇಲ್ಲಿರ್ತಕ್ಕಂಥವರೆಲ್ಲರೂ ಆತ್ಮೀಯರು, ಅಭಿಮಾನಿಗಳು, ಮಾರ್ಗದರ್ಶಕರು, ಹಿರಿಯರು, ಇವರೆಲ್ಲರ ಹೆಸರನ್ನು ಯಾವುದನ್ನು ಎತ್ಕೊಂಡು ಹೇಳಬೇಕು ಅಂತ ಅನ್ನುವಂಥ ಒಂದು ಗೊಂದಲ ನನಗೆ. ಅದಕ್ಕಾಗಿ ಒಟ್ಟಿಗೆ ಹೇಳ್ತೇನೆ, ಆ ಮಲ್ಲಿಕಾರ್ಜುನ ದೇವರ ಒಂದು ಸಂಕಲ್ಪದಂತೆ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಹಿರಿಯರು, ಸದ್ಭಕ್ತರು, ತಾಯಂದಿರು ಎಲ್ಲರೂ ಸಹ ಎಲ್ಲರಿಗೆ ಶರಣು ಶರಣಾರ್ಥಿ. ದೇವಾಲಯ ಒಂದು ಊರಿನಲ್ಲಿ ಒಂದು ದೇವಾಲಯ ಅಂತ ಹೇಳಿದ್ರೆ ಆ ಊರು ಶರೀರವಾದರೆ ಶರೀರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಇದೆಯಲ್ಲ, ಅದಿದ್ರೆ ಮಾತ್ರ ಮನುಷ್ಯ ಅಂತ ಕರೆಯೋದು. ಎಂತ ದೊಡ್ಡ ಮನುಷ್ಯ ಆದ್ರೂ ಸಹ ಪ್ರಾಣ ಇಲ್ಲದೆ ಇದ್ರೆ ಅವನನ್ನ ಹೆಣ ಅಂತ. ಪ್ರಾಣ ಇದ್ರೆ ಮಾತ್ರ ಅವನ ಹೆಸರು ಹೇಳೋದು, ಅವನನ್ನ ಮನುಷ್ಯ ಅಂತ ಹೇಳಲ್ಲ. ಅವರು ಮಹಾ ದೊಡ್ಡ ಜ್ಞಾನಿಗಳು, ಮಹಾ ಮಂತ್ರಿಗಳು ಎಲ್ಲರೂ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಒಂದು ಹಳ್ಳಿಯಲ್ಲಿ ದೇವಾಲಯ ಇದ್ರೆ ನಮ್ಮೆಲ್ಲರ ಸಂಸ್ಕಾರ, ಸಂಸ್ಕೃತಿ ಇವೆಲ್ಲವೂ ಸಹ ಪರಿಪೂರ್ಣವಾಗಿ ಭಗವಂತನಿಂದ ಅನುಗ್ರಹಿತವಾಗಿದೆ ಅಂತ ಅನ್ನುವಂಥ ಲೆಕ್ಕದಲ್ಲಿ. ಅದಕ್ಕೆ ನಮ್ಮ ಹಿರಿಯರು ಯಾವುದೇ ಒಂದು ಊರಿನಲ್ಲಿ ಒಂದು ಗ್ರಾಮ ಕಟ್ಟಬೇಕಾದ್ರೆ ಅದರಲ್ಲಿ ಒಂದು ಮೊದಲು ದೇವರ ಗುಡಿಯನ್ನ ದೇವರ ಪ್ರತಿಷ್ಠೆ ಮಾಡಿ ನಂತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಈ ದೃಷ್ಟಿಯಲ್ಲಿ ಒಂದು ಮಾತು ಹೇಳ್ತಾನೆ, ಊರಿನ ದೊಡ್ಡ ಶ್ರೀಮಂತರು, ಅತ್ಯಂತ ಬಡವರು ಇಬ್ಬರು ದೇವಸ್ಥಾನಕ್ಕೆ ಬಂದಾಗ ಭಕ್ತರಾಗಿ ಬರ್ತಾರೆ ಹೊರತು ಅವನು ದಣಿಯಾಗಿ ಅವನು ಸೇವಕನಾಗಿ ಬರೋದಿಲ್ಲ. ಹಾಗೆ ಎಲ್ಲರಲ್ಲೂ ಸಮಾನತೆ, ಎಲ್ಲರಲ್ಲೂ ಸಮನ್ವಯ, ಎಲ್ಲರಲ್ಲೂ ಸಮಾನ ವ್ಯವಸ್ಥೆಯನ್ನು ಜೋಡಿಸುವಂತ ವಿಧಾನವನ್ನ ದೇವಸ್ಥಾನಗಳು ಮಾಡ್ಕೊಂಡು ಬಂದವು. ಈ ದೇವಸ್ಥಾನಗಳ ನೆಲೆಯಲ್ಲಿ ಈ ಸಮಾನತೆಯ ತತ್ವವನ್ನ ಎಲ್ಲರಲ್ಲಿ ಉಪದೇಶ ಮಾಡಿ ಎಲ್ಲರಿಗೂ ಆ ಒಂದು ಸಂಸ್ಕಾರವನ್ನ ಕೊಟ್ಟುಕೊಂಡು ಬಂದವರು ಪರಮ ಪೂಜ್ಯ ಗುರುಗಳು. ಈ ಲೆಕ್ಕದಲ್ಲಿ ಈ ದೇವಾಲಯದ ಪುನರ್ ನಿರ್ಮಾಣದ ಸನ್ನಿವೇಶದಲ್ಲಿ ಎಲ್ಲ ಗುರುಗಳನ್ನು ನೀವು ಕರೆಸಿದ್ದೀರಿ ಅಂತ ಹೇಳಿದ್ರೆ ಎರಡನ್ನೂ ಒಟ್ಟಿಗೆ ಸೇರಿಸಿ ವಿಶೇಷವಾದಂತಹ ಸಂಸ್ಕಾರವನ್ನ ನಮ್ಮ ಗ್ರಾಮಕ್ಕೆ, ಈ ಗ್ರಾಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ನೆನಪು ಮಾಡಿಕೊಡುವಂತಹ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಬಹಳ ಸಂತೋಷ. ದೇವರು ಎಲ್ಲಿರ್ತಾನೆ? 3 ದಿವಸದಿಂದ ದೇವಾಲಯದ ಪುನರ್ ನಿರ್ಮಾಣದ ನೆಲೆಯಲ್ಲಿ ಬಿಂಬ ಪ್ರತಿಬಿಂಬಗಳನ್ನ ಸರಿಯಾದ ರೀತಿಯಿಂದ ಬಿಂಬಶುದ್ಧಿಯಿಂದ ಹಿಡಿದು ನಮ್ಮ ಎಲ್ಲ ಆಗಮಿಕರು ಅಲ್ಲಿ ಆ ದೇವರ ಪ್ರತಿಷ್ಠೆ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಆ ಭಗವಂತನ ಸತ್ವವನ್ನು ಅಲ್ಲಿ ನೆಲೆಗೊಳಿಸಿ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಒಬ್ಬ ಶಿಲ್ಪಿ ಕೆತ್ತಿದಂತ ಒಂದು ವಿಗ್ರಹ ಅದು ದೇವಾಲಯವಾಗಬೇಕಾದ್ರೆ ಅದರಲ್ಲಿ ದೇವರನ್ನ ಆವಾಹನೆ ಮಾಡಬೇಕು. ಆ ದೇವರು ಎಲ್ಲಿರ್ತಾನೆ? ಎಲ್ಲ ಕಡೆಯಲ್ಲಿ, ಇಡೀ ಪ್ರಪಂಚದಲ್ಲಿ ಬಸವಣ್ಣನವರು ಹೇಳ್ತಾರೆ, ಜಗದಾಗಲ್ಲ, ಮುಗಿಲಾಗಲ್ಲ, ಬಿಗೆಯಾಗಲ್ಲ, ನಿಮ್ಮಗಲ್ಲ. ಎಲ್ಲ ಕಡೆಯಲ್ಲೂ ಇರ್ತಕ್ಕಂಥವನು ಭಗವಂತ ಅಗಮ್ಯ, ಅಗೋಚರ, ಅಪ್ರತಿಮ. ಅವನನ್ನ ನಾವು ನೋಡಬೇಕಾದ್ರೆ ಅವನನ್ನ ತೋರಿಸಲಿಕ್ಕೆ ಒಂದು ಕುರುಹು ಇರಲಿ, ಅರುಹಿನ ಕುರುಹು ಅಂತ ಅನ್ನುವಂಥ ಲೆಕ್ಕದಲ್ಲಿ ನಮ್ಮ ಹಿರಿಯರು ಹಿಂದೆ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು. ಹಿಂದೆ ನಿಮಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ, ನಿಮ್ ತಾತಂದಿರಿದ್ರೆ ಹೇಳ್ತಿದ್ರು, ಊರಿನಲ್ಲಿ ಒಂದು ಊರಿನ ಆಫೀಸ್ ಮುಂದೆ, ಒಂದು ಕಚೇರಿಯ ಮುಂದೆ ದೊಡ್ಡದಾಗಿರುವಂತ ಒಂದು ಕನ್ನಡಿ ಹಾಕ್ತಾ ಇದ್ರು. ಊರು ಜನ ಬಂದವರು ಮುಖ ನೋಡ್ಕೊಂಡು ಹೋಗ್ತಾ ಇದ್ರು. ಎಲ್ಲರೂ ಕನ್ನಡಿ ನೋಡ್ಬೇಕಾದ್ರೆ ನಗರದ ಕಚೇರಿ ಮುಂದೆ ಹೋಗ್ಬೇಕಾಗಿತ್ತು. ಆಮೇಲೆ ಏನ್ ಮಾಡಿದ್ರು, ಅಯ್ಯೋ ಅಲ್ಲಿ ಹೋಗೋದಕ್ಕೆ ದೊಡ್ಡವರು ಇರ್ತಾರೆ, ನಾವೆಲ್ಲ ಯಾಕೆ ಅಲ್ಲೋಗಿ ಅವರಿಗೆ ತೊಂದರೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಕನ್ನಡಿ ಹಾಕೊಳ್ಳಿಕ್ಕೆ ಶುರು ಮಾಡಿದ್ವಿ. ನೀವು ಹಿಂದಿನ ತಲೆಮಾರಿನ ಮನೆಗಳಲ್ಲಿ ನೋಡಿ, ಮನೆಯ ಹಾಲ್ನಲ್ಲಿ ಒಂದು ದೊಡ್ಡ ಕನ್ನಡಿ ಹಾಕ್ತಾ ಇದ್ರು. ಯಾಕೆ? ಮನೆಯವರೆಲ್ಲ ಬಂದು ಮುಖ ನೋಡ್ಕೊಳ್ಳಿಕ್ಕೆ ಅವಕಾಶ ಆಗಲಿ ಅಂತ.
ಮನೆಯಲ್ಲಿ ಅಜ್ಜ ಅಜ್ಜಿ ಹಿರಿಯರೆಲ್ಲರೂ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ಮಕ್ಕಳು ಬಂದು ಕನ್ನಡಿ ನೋಡ್ಕೊಳ್ಳೋದು ಹೇಗೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ಲ ಅಂತ ಹೇಳಿ ಮನೆಯ ಹಾಲ್ನಲ್ಲಿ ಇದ್ದಂತ ಕನ್ನಡಿ ಮನೆ ರೂಮಿಗೆ ಬಂತು. ಮನೆ ರೂಮಿಗೆ ಬಂತಲ್ಲ ಕನ್ನಡಿ, ಅಷ್ಟೇ ಏನಾಯ್ತು, ನಾವೆಲ್ಲೋ ಹೋಗ್ತಾ ಇದ್ದೀವಿ, ನಾನು ಹಣೆಯಲ್ಲಿ ಕುಂಕುಮ ಇಟ್ಟಿದ್ದೀರಾ ಇಲ್ವೋ, ಸರಿಯಾಗಿ ನನ್ನ ಮುಖ ಕಾಣ್ತದೋ ಇಲ್ವೋ ಅನ್ನೋ ಅನುಮಾನ ಬಂದಾಗ ಕನ್ನಡಿ ನೋಡ್ಬೇಕಾದ್ರೆ ಮತ್ತೆ ಮನೆಗೆ ಬರೋದು ಕಷ್ಟ ಆಯ್ತು ಅಂತ ಹೇಳಿ ವ್ಯಾನಿಟಿ ಬ್ಯಾಗ್ ನಲ್ಲೂ ಕನ್ನಡಿ ಇಟ್ಕೊಳ್ತು. ನೋಡಿ ಕನ್ನಡಿಯ ಉಪಯೋಗ ಹೇಗೆ ಬದಲಾವಣೆ ಆಗ್ತಾ ಬಂತು ಅಂತ. ಅಂದ್ರೆ ಕನ್ನಡಿ ಎಲ್ಲಿದ್ರೂ ಸಹ ಮನೆಯಲ್ಲಿರುವ ದೊಡ್ಡ ಕನ್ನಡಿ, ರೂಮ್ನಲ್ಲಿರೋ ಕನ್ನಡಿ, ಬ್ಯಾಗ್ನಲ್ಲಿರೋ ಕನ್ನಡಿ, ಈ ಕನ್ನಡಿಯನ್ನ ನಾವು ನೋಡ್ತೇವೆ. ಕನ್ನಡಿಯಲ್ಲಿ ಏನ್ ನೋಡ್ತೀರಿ ನೀವು? ಕನ್ನಡಿ ನೋಡ್ತಿರೋ, ನಿಮ್ಮ ಮುಖ ನೋಡ್ತಿರೋ? ಕನ್ನಡಿ ಎಲ್ಲೇ ಇದ್ರೂ ಸಹ ನೋಡುವುದು ನಮ್ಮ ಹರನು ನಗುರೋರಧಿಕ ವಿದಿತವೆಂದೋದಿದನು ನಿರುತವಿದು ಕೇಳು ಸದ್ಗುರುವಧಿಕ ನಿಂದಪ್ಪ ಗುರುಕರೋದ್ಭವರಧಿಕರು. ಬಸವಾದಿ ಪ್ರಮಥರನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗ ಲಿಂಗ ಚೇತನವನ್ನ ನೆನೆದು ಎನ್ನ ಮಾರ್ಗದರ್ಶಕರು ಮಾತೃಹೃದಯಿಗಳಾದ ಎನ್ನ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ನಮ್ಮೆಲ್ಲರ ಮಾರ್ಗದರ್ಶಕರು, ಅನುಭಾವಿಗಳು, ಶರಣ ಸಾಹಿತ್ಯದ ಕಿರೀಟ ಪ್ರಾಯರಾಗಿರುವಂತ ಪರಮ ಪೂಜ್ಯ ಬೇಲಿಮಠ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಶಿವರುದ್ರ ಮಹಾಸ್ವಾಮಿಗಳವರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ, ಅದೇ ರೀತಿಯಾಗಿ ದಿವ್ಯ ಸಮ್ಮುಖವನ್ನು ವಹಿಸಿರುವಂತ ದೊಡ್ಡ ಮರಳವಾಡಿಯ ಪೂಜ್ಯರಲ್ಲಿ, ರಾಜಾಪುರ ಸಂಸ್ಥಾನ ಮಠದ ಪೂಜ್ಯರಲ್ಲಿ, ನಾಗಸಂದ್ರದ ಜಂಗಮ ಮಠದ ಪೂಜ್ಯರಲ್ಲಿ, ಗುಮ್ಮಳಾಪುರದ ಮಠದ ಪೂಜ್ಯರಲ್ಲಿ, ಬೆಳ್ಳಾವಿ ಮಠದ ಪೂಜ್ಯರ ಎಲ್ಲ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಕೋರಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಿವಣ್ಣನವರನ್ನ ಒಳಗೊಂಡು ಎಲ್ಲ ಈ ಊರಿನ ಸಮಸ್ತ ಹಿರಿಯರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಾಂಧವರೇ, ಮಾತೆಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಜನಪದ ತಾಯಿ ಒಂದು ಮಾತನ್ನ ಹೇಳ್ತಾರೆ, ವೇದ ಸುಳ್ಳಾದ್ರೂ ಗಾದೆ ಮಾತು ಸುಳ್ಳಲ್ಲ ಅಂತಕ್ಕಂಥ ನಾಣ್ಣುಡಿ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಅದು ಜನಪದ ತಾಯಿಯ ಒಂದು ಮಾತು ಯಾವುದು ಅಂದ್ರೆ, ಹಾಲುಂಡ ಮೇಲೆ ಮೇಲುಣಬಾರದು ಅಂತ. ಹಾಲು ಅನ್ನ ಊಟ ಮಾಡಿದ್ಮೇಲೆ ಮೇಲೆ ಯಾವುದನ್ನು ಸಹ ನಾವು ತೆಗೆದುಕೊಳ್ಳಬಾರದು ಅಂತಕ್ಕಂಥದ್ದು ಜನಪದ ತಾಯಿ ನಮ್ಗೆ ನೀಡಿರುವಂತ ಒಂದು ಅಪ್ಪಣೆ. ಯಾಕೆ ಈ ಸಂದರ್ಭದಲ್ಲಿ ಈ ತಾಯಿಯ ಮಾತನ್ನ ನಾವು ಗಮನಿಸಬೇಕು ಅಂತಂದ್ರೆ, ಪರಮ ಪೂಜ್ಯ ಬೇಲಿ ಮಠದ ಪೂಜ್ಯರು ನಿಮ್ಗೆಲ್ಲ ಅಮೃತವನ್ನೇ ಊಟ ಮಾಡಿಸಿದ್ದಾರೆ. ಅವರು ಮಾತಾಡಿದ್ಮೇಲೆ ನಾವು ಯಾರು ಮಾತಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೂ ಸಹ ಸಭೆಯಲ್ಲಿ ಔಪಚಾರಿಕವಾಗಿ ಒಂದು 4 ಮಾತುಗಳನ್ನ ಮಾತ್ರ ಮಾತಾಡುವುದಕ್ಕೆ ಪ್ರಯತ್ನವನ್ನು ಸಹ ನಾನು ಪಡ್ತೀನಿ. ಯಾಕಂದ್ರೆ ಈಗಾಗಲೇ ಬಿಸಿಲಿನ ತಾಪ ಹೆಚ್ಚಾಗಿದೆ, ಅದರ ಜೊತೆಗೆ ನಿಮ್ಮ ಉದರದ ತಾಪನೂ ಸಹ ಹೆಚ್ಚಾಗಿದೆ. 3ನೇ ತಾಪ ನಮ್ಮ ಮಾತಿನ ತಾಪನೂ ಸಹ ಹೆಚ್ಚಾಗಬಾರ್ದು. ಈಗಾಗಲೇ ಪ್ರಸಾದಕ್ಕೆ ಸಾಕಷ್ಟು ಸಮಯ ಆಗಿರೋದ್ರಿಂದ ಒಂದು 4 ಮಾತುಗಳನ್ನ ಮಾತಾಡಿ ಮಾತುಗಳನ್ನ ಮುಕ್ತಾಯಗೊಳಿಸುವಂತ ಕೆಲಸವನ್ನ ಮಾಡ್ತೀನಿ. ಇವತ್ತು ವಿಶೇಷವಾಗಿ ಬ್ಯಾಗಡಹಳ್ಳಿಯಲ್ಲಿ ಒಂದು ವಿನೂತನವಾಗಿ ಜೀರ್ಣೋದ್ಧಾರಗೊಂಡಿರುವಂತ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನವನ್ನ ಲೋಕಾರ್ಪಣೆಗೊಳಿಸುವಂತ ಒಂದು ಪುಣ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರುಗಳು ನೀವೆಲ್ಲ ಆಸೀನರಾಗಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ. ನಮ್ಮ ಪೂಜ್ಯರು ಮಾತಾಡುವಂತ ಸಂದರ್ಭದಲ್ಲಿ ದೇವಸ್ಥಾನಗಳ ಒಂದು ತಾತ್ವಿಕ ಮಹತ್ವವನ್ನ ಕುರಿತು ಒಂದು ಗಹನವಾದಂತ ಚಿಂತನೆಯನ್ನ ನಿಮಗಾಗಿ ಉಣಬಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ
ದೇವರು ಮತ್ತೆ ದೇವಾಲಯಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನಗಳಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಭಾರತದ ಆತ್ಮ ಅದು ಅಧ್ಯಾತ್ಮ ಅಂತಕ್ಕಂಥದ್ದು ನಾವೆಲ್ಲ ಬಹಳ ಅಭಿಮಾನದಿಂದ ಈ ವಿಚಾರವನ್ನ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿರುವಂತಹದ್ದು. ಅಷ್ಟರ ಮಟ್ಟಿಗೆ ಈ ಜಗತ್ತಿನಲ್ಲಿ ನಾಗರಿಕತೆ ಅನ್ನುವುದು ಹುಟ್ಟುವಂತಹ ಸಂದರ್ಭದಲ್ಲೇ ಕಲೆ ಸಂಸ್ಕೃತಿ ಅನ್ನೋದ್ರ ಬಗ್ಗೆ ಒಂದು ವಿಶಾಲವಾದಂಥ ತತ್ವವನ್ನ ಕೊಟ್ಟಂತ ರಾಷ್ಟ್ರ ಅದು ಭಾರತ ರಾಷ್ಟ್ರ ಅಂತಕ್ಕಂಥದ್ದು. ನೀವೆಲ್ಲ ಗಮನಿಸಬೇಕು, ಭಾರತೀಯ ಇತಿಹಾಸವನ್ನ ನಾವು ಗಮನಿಸಿದಾಗ ನಮ್ಮ ಮೇಲೆ ಸಾಕಷ್ಟು ದಾಳಿಗಳಾಗಿದ್ದಾವೆ. ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು ಎಲ್ಲರೂ ಸಹ ನಮ್ಮ ಮೇಲೆ ಸಾಕಷ್ಟು ದಾಳಿಯನ್ನ ಮಾಡಿದ್ದಾರೆ. ಆಂಗ್ಲರು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಪರ್ಷಿಯನ್ನರು ನಮ್ಮ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆ ಎಲ್ಲ ದಾಳಿಗಳಾದ್ರೂ ಸಹ ನಮ್ಮ ಅಪಾರವಾಗಿರ್ತಕ್ಕಂಥ ಸಂಪತ್ತನ್ನೆಲ್ಲ ಅವರು ಕೊಳ್ಳೆ ಹೊಡೆದಿದ್ದಾರೆ. ನಮ್ಮ ಭಾರತೀಯ ಆಡಳಿತ ವ್ಯವಸ್ಥೆಯ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರಿದ್ದಾರೆ. ಆದರೆ ಒಂದು ಕ್ಷೇತ್ರವನ್ನು ಸಹ ಕಿಂಚಿತ್ತೂ ಬದಲಾವಣೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಆ ಕ್ಷೇತ್ರ ಯಾವುದು ಅಂದ್ರೆ ಅದು ಧಾರ್ಮಿಕ ಕ್ಷೇತ್ರ ಅಂತಕ್ಕಂಥದ್ದು. ಎಷ್ಟೇ ದಾಳಿಗಳಾದ್ರೂ ಸಹ ನಾವು ಇತಿಹಾಸವನ್ನ ಗಮನಿಸಿದಾಗ ನಮ್ಮ ಧಾರ್ಮಿಕ ಪರಂಪರೆ ಅದು ನಿರಂತರವಾಗಿ ಬೆಳೆದುಕೊಂಡು ಅದರ ಮಹತ್ವವನ್ನ ನಾವು ಕಾಪಾಡಿಕೊಂಡು ಬಂದಿರೋದ್ರಿಂದ ಭಾರತದ ಆತ್ಮ ಯಾವುದು ಅಂದ್ರೆ ಅದು ಅಧ್ಯಾತ್ಮ ಅಂತ ನಾವು ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತಹದ್ದು. ಇಂತಹ ಒಂದು ಅಧ್ಯಾತ್ಮದ ಪರಂಪರೆಯಲ್ಲಿ ದೇವರು ಮತ್ತೆ ದೇವಸ್ಥಾನಗಳಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನಾವು ಎಲ್ಲ ಗಮನಿಸಬೇಕಾಗಿರುವಂತಹದ್ದು. ದೇವರ ಅಸ್ತಿತ್ವ ಆಗಿರ್ಬೋದು, ಆ ತತ್ವದ ಪರಿಕಲ್ಪನೆ ಮೊಟ್ಟ ಮೊದಲು ಹೊಳೆದಿದ್ದು ಅದು ಎಲ್ಲಿ ಅಂತಂದ್ರೆ ಅದು ಭಾರತೀಯರ ಮನಸ್ಸಿನಲ್ಲಿ. ಅದು ಅಷ್ಟರ ಮಟ್ಟಿಗೆ ದೇವರ ಕಲ್ಪನೆ, ಭಗವಂತನ ಚಿಂತನೆ ಈ ನೆಲದಲ್ಲಿ ಆಗಿರುವಂತಹದ್ದು. ನಾವು ಪ್ರಾಚೀನ ಇತಿಹಾಸವನ್ನ ಗಮನಿಸಿದಾಗ ಅಲೆಮಾರಿಯಾಗಿದ್ದಂತಹ ಮನುಷ್ಯ ಒಂದು ಕಡೆ ನೆಲೆ ಊರುವುದಕ್ಕೆ ಪ್ರಾರಂಭ ಮಾಡ್ದ. ಆಗ ನಾಗರಿಕತೆ ಅನ್ನೋದು ಉಟ್ಕೊಳ್ತು. ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಹ ದೈವತ್ವವನ್ನ ಕಾಣುವಂತ ಕೆಲಸವನ್ನ ಮಾಡ್ದ. ಆಗ ಪ್ರಥಮದಲ್ಲಿ ಆ ದೇವರ ಬಗ್ಗೆ ಪರಿಕಲ್ಪನೆಯನ್ನ ಹುಟ್ಟುಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಅದು ಹೇಗೆ ಅಂತಂದ್ರೆ ಪ್ರಕೃತಿಯೇ ದೇವರು ಅಂತಕ್ಕಂಥ ಭಾವನೆಯನ್ನ ಇಟ್ಟುಕೊಂಡು ಪೂಜೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಒಂದಷ್ಟು ನಾಗರಿಕತೆ ಬೆಳವಣಿಗೆ ಆದಾಗ ಪ್ರಕೃತಿಯಲ್ಲಿರುವಂತಹ ಶಕ್ತಿಯನ್ನ ಆರಾಧಿಸುವುದಕ್ಕೆ ಪ್ರಾರಂಭ ಮಾಡ್ದ. ಆಮೇಲೆ ಪಂಚಭೂತಗಳಲ್ಲಿ ದೇವರನ್ನ ಕಾಣುವುದಕ್ಕೆ ಪ್ರಾರಂಭ ಮಾಡ್ದ. ಇದು ದೇವರ ಪರಿಕಲ್ಪನೆಯ ಮೊದಲನೇ ಘಟ್ಟ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು. ಆನಂತರದಲ್ಲಿ ಮಾನವನ ಒಂದು ವಿಚಾರ ಶಕ್ತಿ ಬೆಳೆದಂತೆ, ಒಂದು ತರ್ಕ ಬುದ್ಧಿ ಬಲಿದಂತೆ ಆ ಶಕ್ತಿಯನ್ನ ಎಲ್ಲಿ ಅರಸುವುದಕ್ಕೆ ಪ್ರಾರಂಭ ಮಾಡ್ದ ಅಂದ್ರೆ ತನ್ನ ಅಂತರಂಗದಲ್ಲಿ ಪ್ರಕೃತಿಯಲ್ಲಿದ್ದಂತ ಶಕ್ತಿಯನ್ನ ತನ್ನ ಅಂತರಂಗದಲ್ಲಿ ಹುಡುಕುವಂತ ಪ್ರಯತ್ನವನ್ನ ಮಾಡ್ದ. ಆದರೆ ಅಂತರಂಗದಲ್ಲಿಯೇ ದೇವರನ್ನ ಕಾಣುವಂತ ಪ್ರಕ್ರಿಯೆ ಎಲ್ಲರಿಗೂ ಸಾಧ್ಯ ಆಗುವುದಕ್ಕೆ ಆಗ್ಲಿಲ್ಲ. ಸಾಮಾನ್ಯರಿಗೆ ಒಂದು ಬಾಹ್ಯ ಪೂಜೆಯ ಅವಶ್ಯಕತೆ ಕಂಡು ಬಂದಿತು. ಹಾಗಾಗಿ ಸಾಮಾನ್ಯರಿಗೆ ಆ ಪೂಜೆಯ ಅವಶ್ಯಕತೆ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಆ ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಅದರ ಪ್ರತೀಕವಾಗಿ ಪ್ರತಿಮಾ ಪೂಜೆ, ಮೂರ್ತಿ ಪೂಜೆಯನ್ನ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಉದಾಹರಣೆ, ಬಯಲಲ್ಲಿ ತಾನು ಭಾವಿಸಿದಂತಹ ಕಲ್ಲಿನಲ್ಲಿ ಭಗವಂತ ಇದ್ದಾನೆ, ಒಂದು ಮರದ ತುಂಡಿನಲ್ಲಿ ಭಗವಂತ ಇದ್ದಾನೆ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಅದನ್ನ ಪೂಜಿಸುವುದಕ್ಕೆ ಪ್ರಾರಂಭ ಮಾಡ್ದ. ಇದು ಭಗವಂತನ ಸ್ವರೂಪವಾದ ಎರಡನೇ ಘಟ್ಟ ಅಂತ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು. ಆನಂತರದಲ್ಲಿ ಒಂದಷ್ಟು ನಾಗರಿಕತೆ ಬೆಳವಣಿಗೆ ಆಯಿತು. ಬಯಲಲ್ಲಿ ಇಟ್ಟು ಅವನು ಯಾವಾಗ ಈ ಕಲ್ಲುಗಳನ್ನ, ಮರಗಳನ್ನ ದೇವರು ಅಂತ ಭಾವನೆಯನ್ನ ಇಟ್ಟುಕೊಂಡು ಪೂಜೆ ಮಾಡಿದಂತ ಈ ಮನುಷ್ಯನಿಗೆ ಅದಕ್ಕೊಂದು ರೂಪವನ್ನ ಕೊಡಬೇಕು ಅಂತ ಬಯಕೆ ಬಂತು. ಯಾಕಂದ್ರೆ ಒಂದು ರೂಪವನ್ನ ಕೊಟ್ಟಾಗ ಅದಕ್ಕೆ ಒಂದು ಆಕರ್ಷಣೆ ಬರುತ್ತೆ. ಆ ಆಕರ್ಷಣೆಯಲ್ಲಿ ಒಂದು ಶಕ್ತಿ ಇದೆ. ಆ ಆಕರ್ಷಣಾ ಶಕ್ತಿಯೇ ಭಗವಂತ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ ಆ ಬಯಲಲ್ಲಿದ್ದಂತಹ ವಸ್ತುಗಳಿಗೆ ರೂಪವನ್ನ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ಮರದ ತುಂಡನ್ನ ತೆಗೆದುಕೊಂಡು ಅದಕ್ಕೆ ಒಂದು ಸಂಸ್ಕಾರವನ್ನ ನೀಡಿ ಅದಕ್ಕೆ ಆಕಾರ ನೀಡುವಂತ ಪ್ರಯತ್ನವನ್ನ ಮಾಡ್ದ. ಬಯಲಲ್ಲಿ ಬಿದ್ದಂತಹ ಒಂದು ಕಲ್ಲನ್ನ ತೆಗೆದುಕೊಂಡು ಬಂದು ಅದನ್ನ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಅದನ್ನ ಶೋಧನೆಯನ್ನ ಮಾಡಿ ಆಗಮ ಶಾಸ್ತ್ರವನ್ನ ಅನುಸರಿಸಿ ಪ್ರಾಣವನ್ನ ಕೊಟ್ಟು ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಅದಕ್ಕೆ ಒಂದು ಆಕರ್ಷಣಾ ಶಕ್ತಿಯನ್ನು ತುಂಬುವಂತ ಪ್ರಯತ್ನವನ್ನ ಮಾಡ್ತಾನೆ. ಅದು ಎರಡನೇ ಘಟ್ಟ. ಮೂರನೇ ಘಟ್ಟ ಇದು.
ಹೀಗೆ ಒಂದಷ್ಟು ನಾಗರಿಕತೆ ಬೆಳವಣಿಗೆ ಆಗುತ್ತೆ. ಆ ಭವ್ಯವಾಗಿರ್ತಕ್ಕಂಥ ಮೂರ್ತಿಯನ್ನ ಬಯಲಿಟ್ಟು ಅವನು ಸುಮಾರು ವರ್ಷಗಳ ಕಾಲ ಪೂಜೆ ಮಾಡಿದಂತ ಈ ಮನುಷ್ಯನಿಗೆ ಒಂದು ಆಲೋಚನೆ ಬಲಿಯುವುದಕ್ಕೆ ಪ್ರಾರಂಭ ಆಯಿತು. ತಾನು ಕೊಟ್ಟಂತಹ ಭವ್ಯ ಸುಂದರ ಮೂರ್ತಿಯಲ್ಲಿ ಒಂದು ಆಕರ್ಷಣಾ ಶಕ್ತಿಗೆ ಒಂದು ರಕ್ಷಣೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಕಂಡು ಬಂದು, ಆಗ ಆ ರಕ್ಷಣೆಯನ್ನ ಮಾಡುವುದಕ್ಕೆ ಆ ಭವ್ಯ ಮೂರ್ತಿಯ ಸುತ್ತ ಏನ್ ಮಾಡ್ತಾನೆ ಅಂತಂದ್ರೆ ಗೋಡೆಗಳನ್ನ ನಿರ್ಮಾಣ ಮಾಡ್ತಾನೆ, ಆಲಯವನ್ನ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ದೇವಾಲಯ ಅಂತ ಅನ್ಸ್ಕೊಂಡು ಇದು 4ನೇ ಘಟ್ಟವಾಗಿರುವಂತಹದ್ದು. ಈ ರೀತಿಯಾಗಿ ದೇವರು ಮತ್ತೆ ದೇವಾಲಯಗಳ ಪರಿಕಲ್ಪನೆ ಅದು ಪ್ರಾಚೀನ ನಾಗರಿಕತೆಯಿಂದಲೂ ಸಹ ಉಂಟುಕೊಂಡು ಬಂದಿರುವಂತಹದ್ದು. ನೀವು ದೇವಾಲಯವನ್ನ ಗಮನಿಸಿದಾಗ ದೇಹದ ಆಕಾರವನ್ನೇ ಹೋಲುವಂತೆ ದೇವಾಲಯಗಳನ್ನು ನಿರ್ಮಾಣ ಮಾಡಿರುವಂತಹದ್ದು. ನಮ್ಮಲ್ಲಿ ಶಿರ, ಹೃದಯಾದಿ ಅವಯವಗಳು ಇರುವಂತೆ ದೇವಾಲಯದಲ್ಲೂ ಕೂಡ ವಿಮಾನ ಗೋಪುರವನ್ನು ನಾವು ಕಾಣಬಹುದು, ಗರ್ಭಗುಡಿಯನ್ನ ಕಾಣಬಹುದು. ಇದಕ್ಕೆ ವಾತುಲಾಗಮದ ಶಾಸ್ತ್ರದಲ್ಲಿ ಒಂದು ಮಾತನ್ನ ನಮಗೆ ಉಲ್ಲೇಖ ಮಾಡ್ತಾರೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವದೇವೋ ಮಹೇಶ್ವರ ಅಂತಕ್ಕಂಥದ್ದು. ತನ್ನ ಪ್ರಾಣಲಿಂಗದ ಪ್ರತೀಕವನ್ನೇ ಹೋಲುವಂತಹ ದೇವರನ್ನ ಮಾಡಿಕೊಂಡ ಇದೇ ಸಗುಣ ಪೂಜೆ ಅಂತ ಕರೆಸಿಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿತು. ಆ ನಂತರದಲ್ಲಿ ಒಂದಷ್ಟು ಶ್ರದ್ಧೆ ಬೆಳೆಯುವುದಕ್ಕೆ ಪ್ರಾರಂಭ ಆಯಿತು. ಆಗ ಪರಾರ್ಥ ಪೂಜೆ ಪದ್ಧತಿಗೆ ರೂಢಿ ಬಂದಂಥದ್ದು ನಾವು ಕಾಣ್ತೀವಿ. ಪೂಜಾ ವಿಧಾನವನ್ನು ನಾವು ಗಮನಿಸಿದಾಗ 2 ರೀತಿಯಾಗಿರ್ತಕ್ಕಂಥ ಪೂಜೆ ಇದೆ. ಒಂದು ಆತ್ಮಾರ್ಥ ಪೂಜೆ, ಇನ್ನೊಂದು ಪರಾರ್ಥ ಪೂಜೆ ಅಂತಕ್ಕಂಥದ್ದು. ಆತ್ಮಾರ್ಥ ಪೂಜೆ ಅಂತಕ್ಕಂಥದ್ದು ತನ್ನ ಶ್ರೇಯಸ್ಸಿಗೆ ಮಾಡುವಂತ ಪೂಜೆಯನ್ನ ಆತ್ಮಾರ್ಥ ಪೂಜೆ ಅಂತ ನಾವು ಕರಿತೀವಿ. ಪರಾರ್ಥ ಪೂಜೆ ಅಂತಂದ್ರೆ ಸಮಾಜದ ಒಳಿತಿಗಾಗಿ ಮಾಡುವಂತ ಪೂಜೆಯನ್ನ, ಅಂದ್ರೆ ಶಾಂತಿ ನೆಮ್ಮದಿ ಸಮಾಜದಲ್ಲಿ ಸದಾಕಾಲ ನೆಲೆಸಬೇಕು ಅಂತಕ್ಕಂಥ ಧ್ಯೇಯವನ್ನ ಇಟ್ಕೊಂಡು ಮಾಡುವಂತ ಪೂಜೆಯನ್ನ ಪರಾರ್ಥ ಪೂಜೆ ಅಂತ ಕರಿತೀವಿ. ಆತ್ಮಾರ್ಥ ಪೂಜೆಯನ್ನ ನಾವು ಗಮನಿಸಿದಾಗ ಅದರಲ್ಲಿ ವ್ಯಷ್ಟಿ ಶಕ್ತಿ ಇದ್ದರೆ, ಪರಾರ್ಥ ಪೂಜೆಯಲ್ಲಿ ಅದು ಸಮಷ್ಟಿ ಶಕ್ತಿಯ ಪ್ರಭಾವವನ್ನ ಕಂಡು ಬರುವಂತದ್ದನ್ನು ನಾವು ಕಾಣ್ತೀವಿ. ಇವತ್ತು ಈ ಆಧುನಿಕ ಯುಗದಲ್ಲಿ ಆತ್ಮಾರ್ಥ ಪೂಜೆಗಿಂತ ಇವತ್ತು ಪರಾರ್ಥ ಪೂಜಾ ಪದ್ಧತಿ ಹೆಚ್ಚು ಜನಪ್ರಿಯವಾಗಿ ಇವತ್ತು ಎಲ್ಲ ಕಡೆಯಲ್ಲೂ ಸಹ ದೇವಾಲಯಗಳು ನಿರ್ಮಾಣ ಆಗಿರುವಂತದ್ದು ನಾವು ಕಾಣ್ತೀವಿ. ದೇವಾಲಯಗಳನ್ನ ನಾವು ಗಮನಿಸಿದಾಗ ಭಗವಂತನನ್ನ ಕಾಣುವುದಕ್ಕೆ ಅದು ಪ್ರಾಥಮಿಕ ಒಂದು ದಾರಿಯನ್ನ ಮಾರ್ಗವನ್ನ ಕೊಡುವಂತ ಒಂದು ಶಕ್ತಿಯ ಕೇಂದ್ರಗಳು ಅಂತಕ್ಕಂಥದ್ದು. ಪೂಜ್ಯರು ನಿಮ್ಗಾಗ್ಲೇ ಅಪ್ಪಣೆಯನ್ನ ಕೊಡಿಸಿದ್ದಾರೆ. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ಅವನು ಜಗದಗಲ ಮುಗಿಲಗಲ ಮಿಗೆಯಗಲ, ಪಾತಾಳದಿಂದತ್ತ ಅವನ ಶ್ರೀಚರಣ, ಬ್ರಹ್ಮಾಂಡದಿಂದತ್ತ ಅವನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಅಂತಕ್ಕಂಥದ್ದು. ಸಾಮಾನ್ಯನಿಗೆ ಅವನನ್ನ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಯಾಕಂದ್ರೆ ಅವನಿಗೆ ನಿರ್ದಿಷ್ಟವಾದಂತ ರೂಪ ಇಲ್ಲ, ಆಕಾರ ಇಲ್ಲ. ಅಂತಹ ಸರ್ವವ್ಯಾಪಿಯಾಗಿರುವಂತಹ ಭಗವಂತನನ್ನ ಕಲ್ಪಿಸ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಪ್ರಾಥಮಿಕ ಕೇಂದ್ರಗಳು ಯಾವುದು ಅಂದ್ರೆ ದೇವಾಲಯಗಳು ಅಂತಕ್ಕಂಥದ್ದು. ದೇವಾಲಯಗಳು ಎಷ್ಟರ ಮಟ್ಟಿಗೆ ಒಬ್ಬ ನಾಗರಿಕತೆಯ ಮೇಲೆ ಪ್ರಭಾವ ಬೀರಿದೆ ಅಂತಂದ್ರೆ ಇತಿಹಾಸದ ಪುಟಗಳನ್ನು ನಾವು ಗಮನಿಸಿದಾಗ ದೇವಾಲಯಗಳು ಅಂತಕ್ಕಂಥದ್ದು ಒಂದು ಸಾಂಘಿಕ ಶಕ್ತಿಯ ಕೇಂದ್ರಗಳು ಅಂತಕ್ಕಂಥದ್ದು. ಇವತ್ತು ನಿಮ್ಮಲ್ಲಿ ಏನಾದ್ರೂ ಒಂದಷ್ಟು ಸಂಘಟನೆ ಇದೆ, ನೀವೊಂದು ಸಾಮುದಾಯಿಕ ಜೀವನವನ್ನ ನಡೆಸ್ತಾ ಇದ್ದೀರಾ ಅಂತಂದ್ರೆ ಅದು ದೇವಾಲಯವು ಸಹ ಅದಕ್ಕೆ ಪ್ರಮುಖ ಕಾರಣ ಆಗಿರುವಂತಹದ್ದು. ನಿಮ್ಮ ಯಾಂತ್ರಿಕ ಬದುಕಿನಲ್ಲಿ ಇವತ್ತು ಎಲ್ಲರೂ ಸಹ ನಿಮ್ಮ ಒತ್ತಡದ ಜೀವನವನ್ನ ಬದಿಗೊತ್ತಿ ಇವತ್ತೆಲ್ಲ ನೆಮ್ಮದಿಯಿಂದ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ ನೀವು ನಿರ್ಮಿಸಿರತಕ್ಕಂಥ ದೇವಾಲಯಗಳಿಂದ ಮಾತ್ರ ಸಾಧ್ಯ ಆಗಿರುವಂತಹದ್ದು. ಸಾಂಘಿಕ ಶಕ್ತಿಯ ಕೇಂದ್ರಗಳಾದಂತಹ ಬೆಳೆದು ಬಂದಂಥದ್ದು. ದೇವರ ಸಾನ್ನಿಧ್ಯ ವಾತಾವರಣ, ಒಂದು ಪವಿತ್ರವಾದಂತಹ ವಾತಾವರಣ ಅಂತಕ್ಕಂಥ ಒಂದು ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದಂತಹದ್ದು. ಶ್ರದ್ಧೆಯನ್ನ ಬಲಿಯುವಂತಹ ಒಂದು ಶ್ರದ್ಧಾ ಕೇಂದ್ರಗಳಾಗಿದ್ದಂಥದ್ದು ದೇವಾಲಯಗಳು. ಬಹಳ ಮುಖ್ಯವಾಗಿ ಎಷ್ಟೋ ಹಿರಿಯರಿದ್ದೀರಾ ನೀವೆಲ್ಲ, ಒಂದಾನೊಂದು ಕಾಲದಲ್ಲಿ ಶಿಕ್ಷಣ ಕೇಂದ್ರಗಳಾಗಿದ್ದವು ಯಾವುವು ಅಂತಂದ್ರೆ ಅದು ದೇವಾಲಯಗಳು ಅಂತಕ್ಕಂಥದ್ದು. ಈಗ ಆಧುನಿಕ ವ್ಯವಸ್ಥೆಯಲ್ಲಿ ಪ್ರತ್ಯೇಕವಾಗಿ ಶೈಕ್ಷಣಿಕ ವ್ಯವಸ್ಥೆಗೆ ಒಂದು ಬಹುಮಹಡಿ ಕಟ್ಟಡಗಳಿದಾವೆ. ಆದ್ರೆ ಇಂದಿನ ಕಾಲದಲ್ಲಿ ಈ ವ್ಯವಸ್ಥೆ ಇರಲಿಲ್ಲ. ಆವಾಗ ಶಿಕ್ಷಣ ವ್ಯವಸ್ಥೆ ಗುರುಕುಲ ಪದ್ಧತಿ ಎಲ್ಲಿ ನಡೀತಾ ಇತ್ತು ಅಂದ್ರೆ ಅದು ದೇವಾಲಯಗಳಲ್ಲಿ ನಡೀತಾ ಇದ್ದಂತಹದ್ದು. ಊರಿನಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ, ಕುಟುಂಬಗಳಲ್ಲಿ ಇರ್ತಕ್ಕಂಥ ವ್ಯಾಜ್ಯಗಳು ಎಲ್ಲಿ ಪರಿಹಾರ ಆಗ್ತಾ ಇದ್ವು ಅಂತಂದ್ರೆ ಅದು ದೇವಾಲಯಗಳಲ್ಲಿ ಪರಿಹಾರ ಆಗ್ತಕ್ಕಂಥದ್ದು. ಯಾಕಂದ್ರೆ ದೇವಾಲಯಗಳು ಒಬ್ಬ ಮನುಷ್ಯನ ಒಂದು ನಾಗರಿಕತೆಯ ಮೇಲೆ ಅಷ್ಟು ಪ್ರಭಾವವನ್ನ ಬೀರುವಂತ ಕೆಲಸವನ್ನ ಮಾಡಿದಂತಹದ್ದು. ದೇವಾಲಯಗಳು ಇಷ್ಟಕ್ಕೆ ಸೀಮಿತ ಆಗಲಿಲ್ಲ.
ದೇವಾಲಯಗಳು ಕಲೆ, ಸಂಸ್ಕೃತಿ, ನಾಗರಿಕತೆಗಳನ್ನ ಉಳಿಸುವಂತಹ ಒಂದು ಭವ್ಯ ಕೇಂದ್ರಗಳಾಗಿದ್ದಂಥದ್ದು. ಇವತ್ತು ನೀವು ಹಂಪೆ, ಹಳೆಬೀಡು, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಇಂತಹ ಭವ್ಯವಾಗಿರ್ತಕ್ಕಂಥ ದೇವಾಲಯಗಳನ್ನ ಗಮನಿಸಿದಾಗ ಇಡೀ ನಮ್ಮ ಚರಿತ್ರೆ ಆ ಪುಟಗಳನ್ನ ತೆರೆದುಕೊಳ್ಳುವಂತ ಕೆಲಸ ದೇವಾಲಯಗಳು ಮಾಡ್ತಕ್ಕಂಥದ್ದು. ಇಂದು ನಮ್ಮ ಆನೇಕಲ್ ತಾಲೂಕು ಬ್ಯಾಗಡದೇನಹಳ್ಳಿಯಲ್ಲಿ ವಿಶೇಷವಾದಂತಹ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ 3 ದಿನ ನಿರಂತರವಾಗಿ ಆಗಮಿಕರಿಂದ ಪೂಜೆ, ಹೋಮ, ಹವನವನ್ನು ಎಲ್ಲ ಮಾಡಿ ಇಂದು ವಿಶೇಷವಾದಂತಹ ಕಾರ್ಯಕ್ರಮ ಎಲ್ಲ ಗುರುವಂದನೆ ಮತ್ತು ದೇವಸ್ಥಾನದ ಪ್ರಾರಂಭೋತ್ಸವ ಮತ್ತು ಬಸವ ಜಯಂತಿಯನ್ನು ಸೇರಿದಂತೆ ವಿಶೇಷವಾದ ಕಾರ್ಯಕ್ರಮವನ್ನು, ಧಾರ್ಮಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆ ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಬಂದು ದೇವರ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಂಡು ಹೋದರು. ನಂತರದಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ, ಮಂಗಳವಾದ್ಯದೊಂದಿಗೆ ರಾಜಬೀದಿ ಮೆರವಣಿಗೆಯಲ್ಲಿ ಎಲ್ಲ ಪೂಜ್ಯರುಗಳನ್ನು ನಾವು ಕರೆತರಲಾಯಿತು. ಶಿವಸಿದ್ದೇಶ್ವರ ಪೂಜ್ಯರು, ಅವರು ಸಿದ್ಧಗಂಗಾ ಮಠಾಧ್ಯಕ್ಷರು, ನಂತರ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಪೀಠಾಧ್ಯಕ್ಷರು ಬೇಲಿಮಠ, ಮೃತ್ಯುಂಜಯ ಸ್ವಾಮೀಜಿಯವರು ದೊಡ್ಡಮರಳವಾಡಿ, ಪಟ್ಟದ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳು, ಶಿವಾನಂದ ಸ್ವಾಮೀಜಿಗಳು, ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಈ ಗುರುವಂದನಾ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ನಮ್ಮ ಊರಿನ ಹಿರಿಯರು, ನಿವೃತ್ತ ಅರಣ್ಯಾಧಿಕಾರಿಗಳಾದಂತಹ ಸನ್ಮಾನ್ಯ ಡಾಕ್ಟರ್ ಮುನಿರೆಡ್ಡಿಯವರು ಇಂದು ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಉಪನ್ಯಾಸವನ್ನು ಕೆ ವಿ ನಾಗರಾಜಮೂರ್ತಿಗಳು, ಅಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರು, ಅವರು ವಹಿಸಿದರು. ಹಾಗೆ ಸನ್ಮಾನ್ಯ ನಮ್ಮ ಜನಮಾನ್ಯ ಸಚಿವರಾದಂಥ ಶಾಸಕರಾದಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಿ ಶಿವಣ್ಣನವರು ಕೂಡ ಬಂದಿದ್ದರು. ಮತ್ತು ಹಲವಾರು ಊರಿನ ಗಣ್ಯ ಮುಖಂಡರುಗಳು, ನಮ್ಮ ಹಿರಿಯ ನಿವೃತ್ತ ಪ್ರಾಂಶುಪಾಲರಾದಂಥ ಶಿವಣ್ಣನವರು, ಸನ್ಮಾನ್ಯ ಮಲ್ಲೇಶಪ್ಪನವರು, ಎಲ್ಲ ಹರಗುರು ಚರಮೂರ್ತಿಗಳು, ಊರಿನ ಪ್ರಮುಖರು, ಗ್ರಾಮಸ್ಥರು, ಇವರೆಲ್ಲ ಸೇರಿದಂತೆ ಆ ಭಗವಂತನ ಸನ್ನಿಧಾನದಲ್ಲಿ ನಿರಂತರವಾಗಿ 3 ದಿನ ನಡೆದಂಥ ಉದ್ಘಾಟನೆಯಲ್ಲಿ ಎಲ್ಲ ಪಾಲ್ಗೊಂಡು ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಸಮೃದ್ಧಿಯಾಗಲಿ, ಏನು ಈ ಜಗತ್ತಿನಲ್ಲಿ ವಿಶ್ವಶಾಂತಿಯನ್ನು ಕದಡಿ ಯುದ್ಧಗಳು ನಡೀತಾ ಇದೆ ಅವೆಲ್ಲ ಶಾಂತಿಯಾಗಿ ಆಗಲಿ, ಎಲ್ಲರಿಗೂ ಕೂಡ ಒಂದು ಭಾವೈಕ್ಯತೆ ಬರಲಿ ಅನ್ನೋ ಸದುದ್ದೇಶದಿಂದ ಈ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಎಲ್ಲರಿಗೂ ಶುಭವಾಗಲಿ ಅಂತ ಬಯಸ್ತೀವಿ. ಎಲ್ಲ ಆತ್ಮೀಯ ಬಂಧುಗಳಿಗೆ ಹಾಗೂ ಬ್ಯಾಗಡದೇನಹಳ್ಳಿ ಎಲ್ಲ ಭಕ್ತ ವೃಂದದವರಿಗೆ ಮತ್ತು ತಾಯಂದಿರಿಗೆ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರ ಅಂತರಾತ್ಮಗಳಿಗೆ ಶರಣಾರ್ಥಿಗಳು. ಆನೇಕಲ್ ತಾಲೂಕು ಬ್ಯಾಗಡದೇನಹಳ್ಳಿ ಗ್ರಾಮದಲ್ಲಿ ಬಹಳ ಪುರಾತನ ಕಾಲದಿಂದ ನೆಲೆಸಿದ್ದ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯವನ್ನು ದಿನಾಂಕ 1/3/26 ಭಾನುವಾರ ಸಂಜೆ 4 ಗಂಟೆಗೆ ಪ್ರಾರಂಭಿಸಿ ಕ್ರಮಬದ್ಧವಾಗಿ ಎಲ್ಲ ಆಗಮ ರೀತಿಯ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಿ ಪ್ರಸಾದ ವಿನಿಯೋಗದೊಂದಿಗೆ ಮುಕ್ತಾಯಗೊಳಿಸಿದ್ದಾರೆ.
2/3/26ನೇ ಸೋಮವಾರ ಬೆಳಿಗ್ಗೆ 5 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟಬಂಧನ ಕ್ರಿಯಾದಿಗಳು, ದ್ವಾದಶಲಿಂಗ ಹಾಗೂ ಪಂಚ ಬ್ರಹ್ಮಲಿಂಗ ಪ್ರತಿಷ್ಠಾಪನೆ, ಕಳಶ ಸ್ಥಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ದ್ವಾದಶಲಿಂಗ ಹೋಮ, 108 ಕಲಶಗಳ ಗಾಯತ್ರಿ ಹೋಮ, ರುದ್ರ ಹೋಮ, ಲಘು ಪೂರ್ಣಾಹುತಿ, ಮಂಗಳಾರತಿ, ಪ್ರಸಾದ ವಿನಿಯೋಗದೊಂದಿಗೆ ಮುಕ್ತಾಯಗೊಂಡಿದೆ. ಅದೇ ದಿವಸ 3 ಗಂಟೆಗೆ ಶ್ರೀ ಮಹೇಶ್ ಮತ್ತು ತಂಡದವರಿಂದ ವೀರಗಾಸೆ ಕಾರ್ಯಕ್ರಮವನ್ನು ಬ್ಯಾಗಡದಲ್ಲಿ ಗ್ರಾಮಸ್ಥರಿಂದ ಅಗ್ನಿಕುಂಡ ಪ್ರವೇಶವನ್ನು ಏರ್ಪಡಿಸಲಾಗಿತ್ತು. ಅದು ಬಹಳ ಸುಸೂತ್ರವಾಗಿ ಅದ್ಧೂರಿಯಾಗಿ ನಡೀತು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತು 3 ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ರುದ್ರಾಭಿಷೇಕ, ನೇತ್ರೋನ್ಮಿಲನ, ಹೋಮ ಹವನಾದಿ ಕಾರ್ಯಗಳನ್ನು ಮುಗಿಸಿ ಮಧ್ಯಾಹ್ನ ಪ್ರಸಾದ ವಿನಿಯೋಗದೊಂದಿಗೆ ವಿಶ್ರಮಿಸಲಾಯಿತು. ಈ ದಿನ ಅಂದರೆ ದಿನಾಂಕ 4/3/26ನೇ ಬುಧವಾರ ಬೆಳಗ್ಗೆ 10:30 ವೇದಿಕೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಗುರುವಂದನೆ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ, ಬಸವೇಶ್ವರ ಜಯಂತಿ ಹಾಗೂ ಗುರುವಂದನಾ ಕಾರ್ಯಕ್ರಮದ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಅದರಲ್ಲಿ ನಮ್ಮ ತುಮಕೂರು ಸಿದ್ಧಗಂಗಾ ಮಠದ ಇಂದಿನ ಪ್ರಸ್ತುತ ಪೀಠಾಧ್ಯಕ್ಷರಾಗಿರತಕ್ಕಂತಹ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಸನ್ನಿಧಾನದಲ್ಲಿ ಮತ್ತು ಇದೇ ಒಂದು ಕಾರ್ಯಕ್ರಮಕ್ಕೆ ಬೇಲಿ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಶಿವರುದ್ರ ಸ್ವಾಮೀಜಿಗಳವರು, ಶಿವಮಠ ದೊಡ್ಡ ಮರಳುವಾಡಿ ಕನಕಪುರ ತಾಲೂಕಿನ ಶ್ರೀ ಮೃತ್ಯುಂಜಯ ಸ್ವಾಮೀಜಿಯವರು, ಷಟ್ಸಲ ಬ್ರಹ್ಮಶ್ರೀ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಜಂಗಮಮಠ ನಾಗಸಂದ್ರ, ಶ್ರೀ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು, ಹಿರೇಮಠ ಗುಮ್ಮಳಾಪುರ ಡಗ್ಲಿಕೋಟೆ ತಾಲೂಕು, ಷಟ್ಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಬೆಳ್ಳಾವಿ ಮಠ ಮಾಲೂರು ತಾಲೂಕು, ಇವರ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಇದೇ ಊರಿನ ಸನ್ಮಾನ್ಯ ಡಾಕ್ಟರ್ ಶ್ರೀ ಮುನ್ರೆಡ್ಡಿಯವರು IFS ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತು. ಮತ್ತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ KV ನಾಗರಾಜಮೂರ್ತಿರವರು, ಅವರು ನಾಟಕ ಅಕಾಡೆಮಿ ಅಧ್ಯಕ್ಷರೂ ಸಹ ಹೌದು ಕರ್ನಾಟಕದಲ್ಲಿ, ಅವರ ಒಂದು ಉಪನ್ಯಾಸವನ್ನು ಕೂಡ ಏರ್ಪಡಿಸಲಾಗಿತ್ತು. ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳವರು ಅವರ ತಮ್ಮ ಅನಿಸಿಕೆಗಳನ್ನು ಹೇಳ್ತಾ, ಈ ಪ್ರಪಂಚದಲ್ಲಿ ಮಾನವ ಶರೀರವನ್ನೇ ದೇವಾಲಯವನ್ನಾಗಿ ಮಾಡಿಕೊಡಬೇಕು. ದೇವಾಲಯಗಳು ಪ್ರಪ್ರಥಮ ನಮಗೆ ಮಾರ್ಗದರ್ಶಕಗಳಾಗಿ ಎಲ್ಲರ ಒಂದು ಕ್ಷೇಮ ಮತ್ತು ಸ್ಥೈರ್ಯ ಅಭಿವೃದ್ಧಿಗೆ ಆ ಭಗವಂತನು ನಿಮಗೆಲ್ಲ ಸಹಕರಿಸಲಿ ಅಂತೇಳಿ ಹಾರೈಸಿ, ತಮ್ಮ ಅಪೂರ್ವವಾಗಿರ್ತಕ್ಕಂಥ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಉಪನ್ಯಾಸದಲ್ಲಿ ಜನಗಳ ಎಲ್ಲರ ಮನಸ್ಸನ್ನು ಅವರು ತೃಪ್ತಿಪಡಿಸಿದ್ದಾರೆ ಅಂತ ಆದರೂ ನನ್ನ ಭಾವನೆ. ಮತ್ತು ಈ ಕಾರ್ಯಕ್ರಮ ಇದೇ ರೀತಿ ಪ್ರತಿ ವರ್ಷ ಕೂಡ ನಡೀಬೇಕು ಅಂತ ಊರಿನ ಎಲ್ಲ ಹಿರಿಯರ ಒಂದು ಅಪೇಕ್ಷೆ ಆಗಿದೆ. ಅದು ಭಗವಂತನ ನೆರವೇರಿಸಲಿಕ್ಕೆ ಎಲ್ಲರಿಗೂ ಆ ಒಂದು ಭಾವನೆಯನ್ನು ಕೊಡಲಿ, ಮನಸ್ಸನ್ನು ಕೊಡಲಿ ಅಂತ ಹೇಳಿ ಈ ದಿನ ನಮ್ಮ ಬ್ಯಾಗಡದೇನಹಳ್ಳಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಪುನರ್ ಜೀರ್ಣೋದ್ಧಾರ ಮತ್ತು ಶ್ರೀ ಬಸವೇಶ್ವರ ಜಯಂತಿ ಹಾಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸತತ 3 ದಿನಗಳಿಂದ ಈ ಕಾರ್ಯಕ್ರಮಗಳು ತುಂಬ ವಿಜೃಂಭಣೆಯಿಂದ ನಡೀತು. ವೀರಗಾಸೆ ಆಗಲಿ, ಅಗ್ನಿಗುಂಡ ಪ್ರವೇಶ ಆಗಲಿ ಎಲ್ಲ ತುಂಬ ವಿಜೃಂಭಣೆಯಿಂದ ನಡೀತು. ಅದೇ ರೀತಿ ಈ ದಿನ ಕೊನೆಯ ದಿನ ಗುರುವಂದನಾ ಕಾರ್ಯಕ್ರಮಕ್ಕೆ ಸಹ ನಮ್ಮ ಸಿದ್ಧಗಂಗಾ ಮಠಾಧ್ಯಕ್ಷರಾದಂತಹ ಸ್ವಾಮಿಗಳು ಸಹ ಮತ್ತು ಬೇಲಿ ಮಠದ ಸ್ವಾಮಿಗಳು, ಅನೇಕ ಮಠದ ಮಠಾಧ್ಯಕ್ಷರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಸಹ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂತಹ ಎಲ್ಲರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ದಿನ ಈ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಲ್ಲಿ ಪಂಚಲಿಂಗ ಆಗಿರಲಿ, 12 ದ್ವಾದಶಿ ಜ್ಯೋತಿರ್ಲಿಂಗಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಸಹ ನಮ್ಮ ದೇವಾಲಯಕ್ಕೆ ಒಂದು ಬಾರಿ ಭೇಟಿಯನ್ನು ನೀಡಿ ಶ್ರೀ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇವತ್ತಿನಿಂದ ಇಂದಿನ ದಿವಸಗಳು 3 ದಿವಸ ಒಟ್ಟು ವಿಜೃಂಭಣೆಯಿಂದ ಜೀರ್ಣೋದ್ಧಾರನ ಇಟ್ಕೊಂಡಿದ್ದ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು.
ಈ ಕಾರ್ಯಕ್ರಮಕ್ಕೆ ಹರಗುರು ಚರಮೂರ್ತಿಗಳ ಒಂದು ಸನ್ನಿಧಾನದಲ್ಲಿ ಎಲ್ಲವೂ ವಿಜೃಂಭಣೆಯಿಂದ ನಡೆಯಿತು. ಹಾಗೆ ಈ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳಿರ್ಬೋದು, ವೀರಶೈವ ಲಿಂಗಾಯತ ಬಂಧುಗಳಿರ್ಬೋದು, ಎಲ್ಲರೂ ಭಾಗವಹಿಸಿದ್ರು. ಮತ್ತು ಈ ಊರಿನ ಎಲ್ಲ ಸಮಾಜದವರು ಈ ಒಂದು ಸಪೋರ್ಟೆಡ್ ಕೊಟ್ಟು ನಮ್ಮ ಶಿವಣ್ಣನವರ ಕುಟುಂಬ ಒಂದು ಏನು ದೇವಸ್ಥಾನ ಮಾಡಿದ್ರು ಅದಕ್ಕೆ ಎಲ್ಲ ಸಪೋರ್ಟಾಗಿ ನಿಂತ್ಕೊಂಡು ಊಟದ ವ್ಯವಸ್ಥೆ ಇರ್ಬೋದು, ಮತ್ತೊಂದು ವ್ಯವಸ್ಥೆ ಇರ್ಬೋದು, ಎಲ್ಲರೂ ಇಲ್ಲಿನ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅನ್ಬೋದಷ್ಟೇ. ಇಲ್ಲಿನ 100 ಪುಣ್ಯಕ್ಷೇತ್ರಗಳನ್ನ ತಿರುಗಿದಾಗ ಅಲ್ಲಿ ಕಾಣುವಂಥ ದೇವರುಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಮ್ಮ ನಿವೃತ್ತಿ ಒಂದು ಟೀಚರ್ ಅಂದರೆ ಒಂದು ಉಪಾಧ್ಯಾಯರು ಆಗಿದ್ದಂತಹ ಶಿವಣ್ಣನವರು ಇವತ್ತು ಬ್ಯಾಗಡದಹಳ್ಳಿ ಗ್ರಾಮದಲ್ಲಿ ಅವರ ಅಣ್ಣ ತಮ್ಮಂದರ ಸಹಯೋಗದೊಂದಿಗೆ ಮಾಡಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಪ್ರತಿನಿತ್ಯ ಅವ್ರ ದೇವಸ್ಥಾನ ಸ್ವಂತಕ್ಕೇನಲ್ಲ, ಇದು ಊರಿನ ಸಮ್ಮುಖದಲ್ಲೇ ಮಾಡಿದ್ದಾರೆ. ಇವತ್ತು ಭಾರಿ ವಿಜೃಂಭಣೆಯಿಂದ ನಡೆಯಿತು. ಇದು ಜೀರ್ಣೋದ್ಧಾರ 3 ಸಾರಿ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. 3ನೇ ಬಾರಿ ಈಗ ಜೀರ್ಣೋದ್ಧಾರ ಪುನರ್ವ್ಯವಸ್ಥೆ ಆಗಿರೋದು. ಯಾಕಂತಂದರೆ ಅಲ್ಲಿ ಹಲವಾರು ದೇವರುಗಳನ್ನ ಎಲ್ಲ ದೇವಾಲಯಗಳಿರೋಂಥ ದೇವರುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಬಸವ ಪರಂಪರೆ, ಬಸವ ಹಿನ್ನೆಲೆ ಏನಿದೆ ಆ ತತ್ವಗಳನ್ನು ಗೋಡೆಗಳ ಮೇಲೆ ಚಿತ್ರೀಕರಿಸುತ್ತಾ ಎಲ್ರಿಗೂ ಒಂದು ಆ ಭಾವನೆ ಭಕ್ತಿ ಮೂಡಲಿ, ಎಲ್ಲರಿಗೂ ಅರಿವಾಗಲಿ, ವಚನಗಳ ಬಗ್ಗೆ ಅರಿವಾಗಲಿ ಅಂದ್ಬಿಟ್ಟು ಹೇಳ್ತಾ ಆ ಥರ ಕೆಲಸವನ್ನು ಶಾಶ್ವತವಾಗಿ ಇರೋದಕ್ಕೆ ಗೋಡೆ ಒಂದು ಶಿಲಾನ್ಯಾಸನೆ ಗೋಡೆಯಲ್ಲಿ ಮಾಡಿದ್ದಾರೆ. ಇದನ್ನು ತುಂಬ ಒಂದು ಸಮಾಜಕ್ಕೆ ಒಂದು ನೇರವಾಗಿ ಸಂದೇಶ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದರು. ವಿಜೃಂಭಣೆಯಿಂದ ನಡೆಯಿತು. ಮುಂದಿನ ದಿನಗಳಲ್ಲೂ ಪ್ರತಿ ವಾರ್ಷಿಕೋತ್ಸವ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಇಲ್ಲಿನ ಶಿವರಾತ್ರಿ ಒಂದು ಮಹತ್ವ ಅಂತ ಹೇಳ್ಬೋದು, ಶಿವರಾತ್ರಿ ಮಹಿಮೆನೇ ಇಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ವಿ.